ಹಲವು ಸಿಹಿ ಕಹಿಗಳ ನಡುವೆ 2024ನೇ ಇಸವಿ ಇತಿಹಾಸದ ಪುಟ ಸೇರುತ್ತಿದೆ. ಎಂದಿನಂತೆ ಹೊಸ ನಿರೀಕ್ಷೆಗಳೊಂದಿಗೆ 2025ರ ಹೊಸ ವರ್ಷಕ್ಕೆ ಎಲ್ಲೆಡೆ ಕಾತುರ ಕುತೂಹಲ ಮನೆ ಮಾಡಿದೆ. ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲು ಪ್ರವಾಸಿಗರ ನೆಚ್ಚಿನ ತಾಣಗಳಿಗೆ ಪ್ರವಾಸಿಗರ ದಂಡೆ ಲಗ್ಗೆ ಇಟ್ಟಿದೆ. ಇದರಿಂದ ಪ್ರವಾಸಿ ತಾಣಗಳಲ್ಲಿ ಜನಜಂಗುಳಿ, ವಾಹನ ದಟ್ಟಣೆಯದ್ದೇ ಕಾರುಬಾರಾಗಿದೆ. ಅತ್ತ ವಿಶ್ವ ಪ್ರಸಿದ್ಧ ಪ್ರವಾಸಿ ಸ್ಥಳವಾದ ಮುರುಡೇಶ್ವರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಮುಂದುವರೆದಿದ್ದು ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಪ್ರವಾಸಿಗರ ಚಿತ್ತ ಪ್ರಾಕೃತಿಕ ಜಿಲ್ಲೆಯಾದ ಕೊಡಗಿನತ್ತ. ಬಹುತೇಕ ಹೋಮ್ ಸ್ಟೇ, ರೆಸಾರ್ಟ್, ಲಾಡ್ಜ್ಗಳು ಬುಕ್. ವಾಹನ ದಟ್ಟಣೆಯಿಂದಾಗಿ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್. ಕರ್ನಾಟಕದ ಕಾಶ್ಮೀರ ಕಾಫಿ ನಾಡು ಕೊಡಗಿನಲ್ಲಿ ಇದೀಗ ಹೆಜ್ಜೆ ಇಟ್ಟ ಕಡೆಯೆಲ್ಲ ಪ್ರವಾಸಿಗರ ದಂಡೆ ಹೆಚ್ಚಾಗಿ ಕಂಡುಬರುತ್ತಿದೆ. ಕ್ರಿಸ್ಮಸ್ ರಜೆಯಿಂದ ನ್ಯೂ ಇಯರ್ ಸಂಭ್ರಮದಲ್ಲಿರುವ ಪ್ರವಾಸಿಗರು, ವಾರಾಂತ್ಯದ ಅವಕಾಶ, ಇದರೊಂದಿಗೆ ವರ್ಷಾಂತ್ಯದ ಕಲರವದಲ್ಲಿ ಇಡೀ ಜಿಲ್ಲೆ ಭರ್ತಿಯಾಗಿದೆ. ಜಿಲ್ಲೆಯ ಪ್ರವಾಸಿ ತಾಣಗಳಾದ ದುಬಾರೆ, ನಿಸರ್ಗಧಾಮ, ರಾಜಾ ಸೀಟ್, ಅಬಿ ಫಾಲ್ಸ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಕಂಡುಬರುತ್ತಿದೆ. ವಾಸ್ತವ್ಯಕ್ಕಾಗಿ ಪ್ರವಾಸಿಗರು ಪರದಾಡುವ ಪರಿಸ್ಥಿತಿ ಒಂದು ಕಡೆಯಾಗಿದ್ರೆ, ವಾಹನ ದಟ್ಟಣೆಯಿಂದಾಗಿ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಸಾಮಾನ್ಯ ಎಂಬಂತಾಗಿದೆ. ಕರ್ನಾಟಕದ ಕಾಶ್ಮೀರ ಕೊಡಗು ಜಿಲ್ಲೆಯಲ್ಲಿ ವರ್ಷಾಂತ್ಯವನ್ನ ಕಳೀಲಿಕ್ಕೆ ಈಗಾಗಲೇ ಸಹಸ್ರಾರು ಪ್ರವಾಸಿಗರ ದಂಡೆ ಕೊಡಗಿನತ್ತ ಹೆಜ್ಜೆ ಆಗ್ತಿದೆ. ಕಳೆದ 4-5 ದಿನಗಳಿಂದನೂ ಕೂಡ ಎಲ್ಲೆಂದರಲ್ಲಿ ಪ್ರವಾಸಿಗರ ಕಲರವ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಪ್ರಸ್ತುತ ಇದೀಗ ನಾನು ನಿಸರ್ಗಧಾಮದ ಬಳಿ ಇರ್ತೀನಿ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸಹಸ್ರಾರು ಪ್ರವಾಸಿಗರು ಯಾವ ರೀತಿ ಬರ್ತಾ ಇದ್ದಾರೆ, ಜನಸಾಗರವೇ ಹರಿದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ದೃಶ್ಯ ನಾವಿಲ್ಲಿ ಕಂಡು ಬರ್ತಾ ಇದೆ. ಆ ಪ್ರಮಾಣದಲ್ಲಿ ಕೊಡಗಿನಾದ್ಯಂತ ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಅದರಲ್ಲೂ 2024ನ ವರ್ಷಾಂತ್ಯವನ್ನು ಕಳೀಲಿಕ್ಕೆ ಸಹಸ್ರಾರು ಪ್ರವಾಸಿಗರು ಈ ಒಂದು ಜಾಗಕ್ಕೆ ಬರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೊಡಗಿನ ಬಹುತೇಕ ಅಬ್ಬಿ ಜಲಪಾತ ಇರ್ಬೋದು, ಓಂಕಾರೇಶ್ವರ ದೇವಾಲಯ ಇರ್ಬೋದು, ಹಾರಂಗಿ ಜಲಾಶಯ ಇರ್ಬೋದು, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕೂಡ ಪ್ರವಾಸಿಗರ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿ ಕೊಡಗು ಸಂಪೂರ್ಣವಾಗಿ ಪ್ರವಾಸಿಗರಿಂದನೇ ತುಂಬಿ ತುಳುಕಾಡ್ತಿದೆ ಅಂತಾನೆ ಹೇಳ್ಬೋದು. ಈಗ ಇಯರ್ ಎಂಡ್ ಬಂತು, ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು. ಹಾಗೆ ಈ ಕಡೆ ಕೂರ್ಗ್ ಸೈಡ್ ಎಲ್ಲ ಬಂದಿದ್ವಿ. ಎಂಜಾಯ್ಮೆಂಟ್ ಚೆನ್ನಾಗಿ ಅನಿಸ್ತು ನಮಗೆ. ಸೊ ಇಲ್ಲೂ ಕೂಡ ಬಂದಿದ್ದೀವಿ ನಾವು. ಇಲ್ಲಿ ವೆದರ್ ಆಕ್ಚುಲಿ ನಮಗೆ ಆ ಕಡೆ ಎಲ್ಲ ಸ್ವಲ್ಪ ವೆದರ್ ಕಂಪೇರ್ ಮಾಡಿದ್ರೆ ಕೂಲ್ ಇದೆ. ತುಂಬಾ ಖುಷಿ ಅನ್ಸುತ್ತೆ ಈ ವೆದರಿಗೆ ಬರಕ್ಕೆ. ನೇಚರ್ ತುಂಬಾ ಚೆನ್ನಾಗಿದೆ, ವೈಬು. ಇದು ನಿಸರ್ಗಧಾಮ ಅಂತೂ ವೆರಿ ಪ್ಯೂರ್. ಬ್ರೀದ್ ಮಾಡಬೇಕಾದ್ರೇನೆ ನಮಗೆ ಆ ಪ್ಯೂರ್ ಏರ್ ತಗೊಳ್ತಿರೋದು. ಟೌನ್ ಲಿಮಿಟ್ಸಿಗೂ ಇಲ್ಲಿ ನೇಚರ್ ಒಳಗಡೆ ನಾವಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಮಳೆಯಿಂದ ಇಮ್ಮಡಿಗೊಂಡಿರೋ ಮುಳ್ಳಯ್ಯನಗಿರಿ ಸೌಂದರ್ಯ, ಭಾರೀ ವಾಹನಗಳಿಂದ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್. ಅತ ವೀಕೆಂಡ್, ಇಯರ್ ಎಂಡ್ ಹಿನ್ನೆಲೆ ಕಾಫಿ ನಾಡಿಗೆ ಭಾರೀ ಪ್ರಮಾಣದ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಇದರಿಂದ ಭಾರೀ ವಾಹನದಿಂದ ಮುಳ್ಳಯ್ಯನಗಿರಿಯಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಶುಕ್ರವಾರ ಒಂದೇ ದಿನ ಕಾರು, ಬೈಕ್, ಟಿಟಿ ಹಾಗೂ ಮಿನಿ ಬಸ್ ಸೇರಿ 1800ಕ್ಕೂ ಅಧಿಕ ವಾಹನಗಳು ಭೇಟಿ ಕೊಟ್ಟಿದ್ದು, ಮುಳ್ಳಯ್ಯನಗಿರಿ ಮಾರ್ಗದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 1 ಗಂಟೆಗೂ ಹೆಚ್ಚು ಹೊತ್ತು ಟ್ರಾಫಿಕ್ ಜಾಮ್ನಿಂದ ಪ್ರವಾಸಿಗರು ಪರದಾಡಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಮುರುಡೇಶ್ವರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ, ಜಿಲ್ಲಾಡಳಿತದ ವಿರುದ್ಧ ಜನರು ಹಿಡಿಶಾಪ. ಉತ್ತರ ಕನ್ನಡ ಜಿಲ್ಲೆಯತ್ತ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಆದರೆ ವಿಶ್ವ ಪ್ರಸಿದ್ಧ ಪ್ರವಾಸಿ ಸ್ಥಳವಾದ ಮುರುಡೇಶ್ವರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಮುಂದುವರೆದಿದೆ. ಕಳೆದ 18 ದಿನದ ಹಿಂದೆ ಕೋಲಾರದ ಶಾಲಾ ಪ್ರವಾಸಕ್ಕೆ ಬಂದ 4 ವಿದ್ಯಾರ್ಥಿನಿಯರು ಮುರುಡೇಶ್ವರದ ಕಡಲ ತೀರದಲ್ಲಿ ಇಳಿದಾಗ ಅಲೆಗಳ ಹೊಡೆತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದರು. ಹೀಗಾಗಿ ಕಡಲ ತೀರಕ್ಕೆ ಡಿಸೆಂಬರ್ 11ರಂದು ಭಟ್ಕಳ ಎಸಿ ನಿರ್ಬಂಧ ವಿಧಿಸಿದ್ದಾರೆ. ಇದರಿಂದ ಕಡಲ ತೀರದಲ್ಲಿ ಪ್ರವಾಸಿಗರನ್ನ ನಂಬಿ ಜೀವನ ನಡೆಸುತ್ತಿರುವವರು ಬೀದಿಗೆ ಬೀಳುವಂತಾಗಿದೆ. ಇನ್ನು ಜಿಲ್ಲಾಡಳಿತದ ಹಲವು ಗೊಂದಲ, ಸಮನ್ವಯ ಕೊರತೆಯಿಂದ ನಿರ್ಬಂಧ ತೆರವಿಗೆ ಮೀನಾಮೇಷ ಎಣಿಸುತ್ತಿದೆ. ನಾವಿವತ್ತು ಕಾರವಾರದ ಜಿಲ್ಲೆಯ ಮುರುಡೇಶ್ವರದ ಕಡಲ ತೀರ ಭಾಗದಲ್ಲಿದ್ದೀವಿ. ನಾನು ನಿಮಗೆ ಯಾವ ರೀತಿ ಇಲ್ಲ ಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ. ನೀವು ನೋಡ್ಬೋದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಮುರುಡೇಶ್ವರ ವಿಶ್ವ ಪ್ರಸಿದ್ಧವಾಗಿರುವಂಥದ್ದು. ಇಲ್ಲಿನ ಕಡಲ ತೀರದ ಸೌಂದರ್ಯಕ್ಕೆ ಎಂಥವರು ಕೂಡ ಮಾರು ಹೋಗ್ತಾರೆ. ಈಶ್ವರ ದೇವಸ್ಥಾನ ಮುರುಡೇಶ್ವರದಲ್ಲಿದೆ. ಸುಮಾರು 120 ಅಡಿ ಎತ್ತರದಲ್ಲಿರುವಂಥ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಒಂದು ಸುಂದರವಾದ ದೃಶ್ಯವೂ ಕೂಡ ಇಲ್ಲೇ ಆಗ್ತದೆ. ಯಾಕಂತಂದರೆ ಇಲ್ಲಿಯ ಪ್ರವಾಸಿಗರು ಈ ಭಾಗಕ್ಕೆ ಬರೋದೇ ಒಂದು ತುಂಬ ಖುಷಿಯಿಂದ ಬರ್ತಾರೆ. ಯಾಕಂತಂದರೆ ಈ ಭಾಗದಲ್ಲಿ ಜಲಸಾಹಸ ಕ್ರೀಡೆಗಳಿದ್ದಾವೆ. ಜಲಚರಗಳನ್ನು ನೋಡುವಂತಹ
ದೃಶ್ಯಗಳನ್ನು ಕೂಡ ಇಲ್ಲಿ ಸವಿಲಿಕ್ಕಾಗಿ ಸಾಕಷ್ಟು ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 18 ದಿನಗಳ ಹಿಂದೆ ಮುರುಡೇಶ್ವರದ ಕಡಲ ತೀರದಲ್ಲಿ 4 ಜನ ವಿದ್ಯಾರ್ಥಿಗಳ ಸಾವಾಗುತ್ತೆ. ಈ ಸಾವಿನ ನಂತರದಲ್ಲಿ ಕಡಲ ತೀರಕ್ಕೆ ನಿರ್ಬಂಧವನ್ನು ಸ್ಥಳೀಯ ಆಡಳಿತ ಹೇರುತ್ತೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಕರೋನಾ ಸಂದರ್ಭದಲ್ಲಿ ಯಾವ ರೀತಿಯ ಸ್ಥಿತಿ ಇತ್ತು ಆ ರೀತಿಯ ಸ್ಥಿತಿ ಇವತ್ತು ಕಡಲ ತೀರದಲ್ಲಿದೆ. ಬಂದ್ ಮಾಡಿದ್ರೆ ಭಾಳ ಸ್ಯಾಡ್ ಆಗ್ತಾ ಇದೆ. ನಾವು ಏನು ಮೆಮರೀಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಲಾಸ್ಟ್ ಇದೀವಿ 10th ಇಯರ್ ಇದೀವಿ, 10th ಕ್ಲಾಸ್ ಇದೀವಿ, ಬಟ್ ಏನು ಮೆಮರೀಸೇ ಆಗ್ತಾ ಇಲ್ಲ ನಮಗೆ. ಇಲ್ಲೆಲ್ಲ ಚೆನ್ನಾಗಿ ಆಟ ಆಡೋದ್ರೆ ಯಾರು ಬೀಚ್ನಲ್ಲಿ ಅಲೋನೆ ಮಾಡ್ತಿದ್ದಿಲ್ಲ. ಇನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆ ಜನವರಿ 1ರವರೆಗೂ ಶೋಕಾಚರಣೆ ಘೋಷಣೆ ಆಗಿದೆ. ಈ ಹಿನ್ನೆಲೆ ಜನವರಿ 1ರವರೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನ ಬೃಂದಾವನದ ಸಂಗೀತ ಕಾರಂಜಿ ಬಂದ್ ಇರಲಿದ್ದು, ಕೇವಲ ಬೃಂದಾವನಕ್ಕೆ ಪ್ರವಾಸಿಗರಿಗೆ ಪ್ರವೇಶ ಮಾಡಿಕೊಡಲಾಗಿದೆ. ಬೃಂದಾವನದಲ್ಲಿರುವ ಸಂಗೀತ ಕಾರಂಜಿ ಅಲಭ್ಯವಾಗಲಿದೆ. ಒಟ್ಟಿನಲ್ಲಿ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತಿಸಲು ಪ್ರವಾಸಿಗರು ಪ್ರವಾಸಿ ತಾಣಗಳತ್ತ ದಾಂಗುಡಿ ಇಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.